ರಾಡ್ನಿಂದ ತಲೆಗೆ ಹೊಡೆದು ಮಗನಿಂದಲೇ ತಾಯಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಜಮ್ಮನಕಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಡ್ನಿಂದ ತಲೆಗೆ ಹೊಡೆದು ತಾಯಿಯನ್ನ ಮಗನೇ ಕೊಂದಿರುವಂತಹ ಒಂದು ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಜಮ್ಮನಕಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರುದ್ರವ ಹಡಪದ 48 ವರ್ಷದ ಮಹಿಳೆ ಕೊಲೆಯಾದಂತಹ ತಾಯಿ, ಮಗ ಮಹಾಂತೇಶ ಅನ್ನೋನು ಈ ಒಂದು ಕೃತ್ಯವನ್ನ ನಡೆಸಿದ್ದು, ತಾಯಿ ಶೀಲವನ್ನ ಶಂಕಿಸಿ ಈ ಕೃತ್ಯವನ್ನ ನಡೆಸಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾತ್ರಿ ಮನೆಗೆ ಬಂದಂತಹ ವೇಳೆ ಪಡಸಾಲೆಯಲ್ಲಿ ಮಲಗಿದ್ದಂತಹ ತಾಯಿಯ ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಆರೋಪಿ ಮಹಾಂತೇಶ. ಇನ್ನು ಪೊಲೀಸರ ವಶಕ್ಕೆ ಈತನನ್ನ ಪಡೆದಿದ್ದು ಕೆರೂರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸುರೇಶ್ ಕಟ್ಲಿಮಟ್ಟಿ. ಸುರೇಶ್, ಅದು ಕೂಡ 48 ವರ್ಷದ ವಯಸ್ಸಿನ ತಾಯಿ ಮೇಲೆ ಈತ ಶೀಲವನ್ನ ಶಂಕಿಸಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಖರ ಕಾರಣ ಅಂತ ಏನಾದ್ರೂ ತಿಳಿದು ಬಂತ? ಏನಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ? ಹೌದು ಶಾಲಿನಿ, ಏನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜಮ್ಮನಗಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಏನು ರಾತ್ರಿ ತಾಯಿ ಅಂದ್ರೆ ರುದ್ರವ ಹಡಪದ ಅನ್ನುವಂತ 48 ವರ್ಷದ ಮಹಿಳೆ ಮಲ್ಕೊಂಡ ಸಮಯದಲ್ಲಿ ಏನು ಆತನ ಮಗನಾಗಿರ್ತಂತ ಮಾಂತೇಶ್ ಎಂಬಾತ ಆಕೆಯ ಶೀಲ ಶಂಕಿಸಿ ಈ ಒಂದು ಕೃತ್ಯ ನಡೆಸಿರುವಂತದ್ದು. ರಾತ್ರಿ ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಏನು ಕೃತ್ಯವನ್ನು ಎಸಗಿರುವಂತದ್ದು. ಏನು ಪ್ರಮುಖ ಕಾರಣ ಏನಂತಂದ್ರೆ ಆಕೆಯ ಅದೇ ಗ್ರಾಮದ ಒಬ್ಬ ವ್ಯಕ್ತಿಯೊಂದಿಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥದ್ದು ಆತನ ಒಂದು ಏನು ಸಂಶಯ ಆಗಿತ್ತು. ಹೀಗಾಗಿ ಆಕೆಯ ಶೀಲವನ್ನು ಶಂಕಿಸಿ ಈ ಒಂದು ಕೃತ್ಯವನ್ನು ನಡೆಸಿರುವಂತದ್ದು. ಏನು ಈಗಾಗಲೇ ಆರೋಪಿ ಮಾಂತೇಶ ಪೊಲೀಸರು ಅವನನ್ನ ವಶಕ್ಕೆ ಪಡೆದಿರುವಂತದ್ದು. ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಶಾಲಿನಿ. ಎಸ್, ಇದ್ರ ಜೊತೆಗೆ ಅಕ್ಕಪಕ್ಕದವ್ರು ಏನಾದ್ರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ತಾಯಿ ಮಗನಿಗೆ ಈ ಹಿಂದೆ ಏನಾದ್ರು ಜಗಳಗಳ ಆಗ್ತಾ ಇತ್ತಂತ, ಅವರಿಬ್ಬರ ಗುದ್ದಾಟ ಈ ಹಿಂದೆ ಕೂಡ ನಡೆದಿತ್ತಂತ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುರೇಶ್? ಹೌದು ಶಾಲಿನಿ, ಹಲವು ಬಾರಿ ಕೂಡ ತಾಯಿ ಮಗನ ನಡುವೆ ಈ ಜಗಳ ಕೂಡ ನಡೆದಿರುವಂತದ್ದು. ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಹಲವು ಬಾರಿ ಕೂಡ ಈ ರೀತಿ ಘಟನೆಗಳು ಅಂದ್ರೆ ಜಗಳಗಳು ನಡೆದಿರುವಂತದ್ದು. ಹಲವು ಬಾರಿ ಕೂಡ ಆಕೆ ಮೇಲೆ ಹಲ್ಲೆಯನ್ನ ಯತ್ನ ಮಾಡಿರುವಂತದ್ದು ಕೂಡ ಉದಾಹರಣೆಗಳಿರುವಂತದ್ದು. ಹೀಗಾಗಿ ಏನೋ ನಿನ್ನೆ ಈ ಒಂದು ಆಕೆಯನ್ನ ತೀರಾ ಒಂದು ರಾಡ್ನಿಂದ ಹೊಡೆಯೋದ್ರ ಮೂಲಕ ಕೊಲೆ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು ಶಾಲಿನಿ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.